ತಮ್ಮನಿಂದ ಗುಮ್ಮಿಸಿಕೊಂಡಿದ್ದು ನನ್ನ ಹೆಸರು ರಜನಿ. ನನ್ನ ತಮ್ಮ ಸೌರವ್. ನನ್ನ ಹಾಗೂ ತಮ್ಮನಿಗೆ 1 ವರ್ಷದ ಅಂತರ. ನನ್ನ ವಯಸ್ಸು 23, ತಮ್ಮ ಸೌರವ್ 1 ವರ್ಷ ಚಿಕ್ಕವ. ಅವನಿಗೆ 22 ವರ್ಷ. ಅವನು ನನ್ನಂತೆಯೇ ತುಂಬಾ ಚೆನ್ನಾಗಿದ್ದ. ಬೆಳ್ಳಗೆ, ಸ್ಟೈಲ್ ಆಗಿರುವ ಉದ್ದ ಕೂದಲು, ಆಕರ್ಷಕ ಸ್ಮೈಲ್. ನೋಡಿದ ಯಾವುದೇ ಹುಡುಗಿಯೂ ಅವನ ಮೋಹದ ಬಲೆಯಲ್ಲಿ ಬೀಳಬೇಕು ಹಾಗೆ ಇದ್ದ. ಅವನ ಜೊತೆಗೆ ಮೊದಲ ಬಾರಿಗೆ ನಾನು ಮಾಡಿಸಿಕೊಂಡಿದ್ದು ತೀರಾ ಆಕಸ್ಮಿಕ. ಮಧ್ಯಾಹ್ನ ಅಂದು ನಾವಿಬ್ಬರೂ ಒಂದೇ ಕೋಣೆಯಲ್ಲಿ ಕುಳಿತಿದ್ದೆವು. ಅಮ್ಮ ಇನ್ನೊಂದು ಕೋಣೆಯಲ್ಲಿ ಮಲಗಿದ್ದಳು. ಅಪ್ಪ ಆಫೀಸ್ ಹೋಗಿದ್ದರು. ತಮ್ಮ ತನ್ನ ಕಂಪ್ಯೂಟರ್ ಮುಂದೆ ಕುಳಿತು ಇಂಟರ್ನೆಟ್ ಸರ್ಫ್ ಮಾಡುತ್ತಿದ್ದ. ನನಗೆ ಕಂಪ್ಯೂಟರ್ ಸ್ಕ್ರೀನ್ ಕಾಣಿಸುತ್ತಿರಲಿಲ್ಲ. ನಾನು ಅದರ ಎದುರಿಗಿದ್ದ ತಮ್ಮನ ಬೆಡ್ ಮೇಲೆ ಮಲಗಿಕೊಂಡು ಓದುತ್ತಿದ್ದೆ. ನನಗೆ ಏನು ಅನಿಸಿತೋ ಗೊತ್ತಿಲ್ಲ. ಎದ್ದು ಹೋಗಿ ತಮ್ಮ ಏನು ನೋಡುತ್ತಿದ್ದಾನೆ ಎಂದು ಕಣ್ಣು ಹಾಕಿದೆ. ಅವನು ತಡಬಡಿಸಿ ಬ್ರೌಸರ್ ಮುಚ್ಚಲು ಮುಂದಾಗಿದ್ದ. ಆದರೂ ಒಟ್ಟಿಗೆ 4-6 ಸೈಟ್ ಓಪನ್ ಆಗಿದ್ದರಿಂದ ಅವನು ಮುಚ್ಚಲಾಗದೆ ಗಲಿಬಿಲಿಗೊಂಡು ನನ್ನ ಕಡೆಗೆ ನೋಡಿದ. ಅವನ ಕೈಗಳು ನಡುಗುತ್ತಿದ್ದವು. ಸ್ಕ್ರೀನ್ ಮೇಲೆ ಒಂದು ವಿದೇಶಿ ಹುಡುಗಿಯು ಒಟ್ಟಿಗೆ 3 ಜನರಿಂದ ಮಾಡಿಸಿಕೊಳ್ಳುತ್ತಿರುವ ಚಿತ್ರ ಕಾಣಿಸಿತು. ನಾನು ತಕ್ಷಣ ಮೌಸ್ ಹಿಡಿದಿದ್ದ ತಮ್ಮನ ಕೈ ಮೇಲೆ ಕೈ ಇಟ್ಟು ಇರು ಎಂದೆ. ಅವನ ಕೈ ಆಗ ತಣ್ಣಗೆ ಆಗಿತ್ತು. ಅವನು ಬೆನ್ನಿಗೆ ನನ್ನ ಎದೆ ತಾಗಿತ್ತು. ಅವನು ಭಯಗೊಂಡಿದ್ದ ಎಂದು ಅನಿಸಿತು. ನಾನು ಅದೇ ಸೈಟ್ ಒಳಗಿನ ಇನ್ನೊಂದೆರಡು ಚಿತ್ರಗಳ ಮೇಲೆ ಕ್ಲಿಕ್ ಮಾಡಿದೆ. ನನ್ನ ಕೈ ತಮ್ಮನ ಕೈ ಮೇಲೆ ಇತ್ತು. ಅವನು ಬೆದರಿದ ಬೊಂಬೆಯ ಹಾಗೆ ಕುಳಿತಿದ್ದ. ನನಗೆ ಆಗ ಒಂಥರ ಎನಿಸಿತು. ತಕ್ಷಣ ನಾನು ತಮ್ಮದ ಕೆನ್ನೆಗೆ ಮುತ್ತು ಕೊಟ್ಟೆ. ಅವನು ಅಷ್ಟು ಹೊತ್ತು ಚಿತ್ರಗಳನ್ನು ನೋಡಿ ಉದ್ರಿಕ್ತನಾಗಿದ್ದರಿಂದ ತಕ್ಷಣ ಮುಖ ತಿರುಗಿಸಿ ಒತ್ತಿ ಇಂಗ್ಲಿಷ್ ಸಿನಿಮಾದಲ್ಲಿ ಮಾಡುವಂತೆ ಮಾಡಿದ. ಇಬ್ಬರೂ ಉದ್ರೇಕಗೊಂಡಿದ್ದರಿಂದ ಸರಸರನೆ ಎದ್ದು ಪರಸ್ಪರ ಅಪ್ಪಿಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡು ಚುಂಬಿಸತೊಡಗಿದೆವು. ಅವನು ಬಾಗಿಲು ತೆರೆದಿದೆ ಎಂದು ಸನ್ನೆ ಮಾಡಿದ. ನಾನು ಅವನ್ನು ಹಾಗೆಯೇ ಗಟ್ಟಿಯಾಗಿ ಹಿಡಿದುಕೊಂಡು ಬಾಗಿಲವರೆಗೆ ಎಳೆದುಕೊಂಡು ಹೋಗಿ ಲಾಕ್ ಮಾಡಿದೆ. ಇಬ್ಬರು ಕೆಲಸವನ್ನು ಚೆನ್ನಾಗಿ ಎಂಜಾಯ್ ಮಾಡುತ್ತಾ ಮುಗಿಸಿದೆ. ತಮ್ಮ ಸುಸ್ತಾಗಿ ನನ್ನ ಮೇಲೆ ಹಾಗೆಯೇ ಬಿದ್ದುಕೊಂಡ. ಆ ಹೊತ್ತಿಗೆ ಅಮ್ಮ ಕೂಗಿದಂತೆ ಅನಿಸಿತು. ಇಬ್ಬರೂ ಅವಸರವಾಗಿ ಎದ್ದು ಡ್ರೆಸ್ ಮಾಡಿಕೊಂಡು ಮೆಲ್ಲಗೆ ಬಾಗಿಲು ತೆರೆದು ಮತ್ತೆ ನಮ್ಮ ಜಾಗದಲ್ಲಿ ಕುಳಿತುಕೊಂಡೆವು. ಅಂದು ಮೊದಲ ಬಾರಿಗೆ ನನ್ನದರೊಳಗೆ ಹಾಕಿದ್ದ ತಮ್ಮ. ಆನಂತರ ಮತ್ತೆ ಮಾಡೋಣ ಬಾ ಎಂದು ಆಗಾಗ ಕರೆಯತೊಡಗಿದ್ದ. ನನಗೆ ಇಲ್ಲ ಎನ್ನಲು ಹೇಳಲು ಆಗುತ್ತಿರಲಿಲ್ಲ. ನಾನು ಗರ್ಭಿಣಿ ಆಗಿದ್ದೇನೆ ಎಂದು ಕೂಡ ಗೊತ್ತಾಗಲಿಲ್ಲ. ಅಂದು ವಾಂತಿ ಮಾಡಿದಾಗ ಅಮ್ಮ ನನ್ನನ್ನು ಡಾಕ್ಟರ್ ಕಡೆಗೆ ಕರೆದುಕೊಂಡು ಹೋಗಿ ಚೆಕ್ ಮಾಡಿಸಿ ಅದನ್ನು ತೆಗೆಸಿದಳು. ಆದರೆ ಯಾರದ್ದದು ಎಂದು ಎಷ್ಟೊಂದು ಬಾರಿ ಅಮ್ಮ ನನಗೆ ಹೊಡೆದು ಬಡಿದು ಬೈದಿದ್ದಳು. ಇದು ಅಪ್ಪನಿಗೆ ಗೊತ್ತಾಗದಂತೆ ಕೂಡ ನೋಡಿಕೊಂಡಿದ್ದಳು. ನಾನು ಮಾತ್ರ ತಮ್ಮ ಮಾಡಿದ್ದು ಎಂದು ಬಾಯಿ ಬಿಡಲಿಲ್ಲ. ಕಾಲೇಜ್ ಫ್ರೆಂಡ್ ಎಂದು ಮಾತ್ರ ಅಮ್ಮನಿಗೆ ಹೇಳಿದ್ದೆ. ಆನಂತರದಿಂದ ಎಚ್ಚರವಾಗಿ ಮತ್ತೆ ತಮ್ಮನ ಜೊತೆಗೆ ಮಾಡಿಸಿಕೊಳ್ಳುವಾಗ ಮಲ್ಟಿ ಸ್ಟೋರ್ ಹೋಗಿ ಅಲ್ಲಿ ಕೊಳ್ಳುತ್ತಿದ್ದೆ. ಏಕೆಂದರೆ ಅಲ್ಲಿ ನೇರವಾಗಿ ಎತ್ತಿಕೊಂಡು ಕೇವಲ ಬಿಲ್ ಮಾಡುವವಳಿಗೆ ತೋರಿಸಿದರೆ ಸಾಕಿತ್ತು. ಆ ಬಿಲ್ ಮಾಡುವ ಹುಡುಗಿಯು ಪ್ಯಾಕ್ ನೋಡಿ ನನ್ನ ಕಡೆಗೆ ತುಂಟನಗೆ ಬೀರುತ್ತಿದ್ದಳು. ಹೀಗೆ ಆನಂತರದಿಂದ ನನ್ನ ಹಾಗೂ ತಮ್ಮನ ನಡುವಣ ಸರಸ ನಿರಂತರವಾಗಿ ಸಾಗಿತು. ನನಗೆ ಮದುವೆ ನಿರ್ಧಾರವಾದ ದಿನವೂ ನಾನು ತಮ್ಮನಿಂದ ಮಾಡಿಸಿಕೊಂಡಿದ್ದೆ. ಮದುವೆ ಆದ ನಂತರ ನನಗೆ ಗಂಡ ಮಾಡುವುದಕ್ಕಿಂತ ತಮ್ಮನ ಜೊತೆಗೆ ಹೆಚ್ಚು ನೆನಪಾಗುತ್ತಿತ್ತು. ನಾನು ಅಮ್ಮನ ಮನೆಗೆ ಬರುತ್ತಿದ್ದುದೇ ತಮ್ಮನ ಕಡೆಯಿಂದ ಮಾಡಿಸಿಕೊಳ್ಳಲು. ಮದುವೆ ಆದ ನಂತರದಿಂದ ಮರೆತುಬಿಟ್ಟೆ. ಮಗುವೂ ಆಯಿತು. ನನ್ನ ಗಂಡ ಅದು ತನ್ನ ಮಗುವೆಂದು ತಿಳಿದುಕೊಂಡ. ಆದರೆ ನನಗೆ ಮಾತ್ರ ಗೊತ್ತು ಆ ಗಂಡು ಮಗು ಯಾರಿಂದ ಪಡೆದಿದ್ದು ಎಂದು. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.